ಸೂರ್ಯಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿಯ ಪಕ್ಷ ಸಂಘಟನೆ ಜಿಲ್ಲಾ ಜವಾಬ್ದಾರಿ ಆಗ್ಬೋದು, ತಾಲೂಕು ಜವಾಬ್ದಾರಿ ಆಗ್ಬೋದು, ಒಂದು ವಿಶೇಷವಾಗಿ ಒಂದು ಜವಾಬ್ದಾರಿ ಅಧ್ಯಕ್ಷ ಸ್ಥಾನವನ್ನು ನೀಡುತ್ತಿದ್ದಾರೆ. ಒಳ್ಳೆಯವರ ಹಿನ್ನೆಲೆ ಉಳ್ಳ ಮತ್ತು ಅವರಿಗೆ ಸಂಘಟನೆಗೆ ಮತ್ತು ಪಕ್ಷಕ್ಕೆ ಒತ್ತು ಕೊಡುವ ವ್ಯಕ್ತಿಯನ್ನು ಆರಿಸ್ಕೋಬೇಕು ಅಂತ ಹೇಳ್ತೀನಿ. ವಿಶೇಷವಾಗಿ ಮುಳಬಾಗಿಲಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಹೇಗಿರಬೇಕು, BJP ಪಕ್ಷ ಹೇಗೆ ಕಟ್ಟಿ ಬೆಳೆಸಬೇಕು, ಯಾವ ಥರ ಸ್ಪಂದಿಸಬೇಕು, ಮತ್ತು ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ವ್ಯಕ್ತಿ ಹೇಗಿರಬೇಕು, ಇಲ್ಲಿನ ಹೋರಾಟಗಳಾಗ್ತಾರೆ, ಇದು ಪಕ್ಷ ಕಟ್ಟುವ ವ್ಯಕ್ತಿಯನ್ನು ಆರಿಸುವ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾರತ್ ಮಾತಾ ಕಿ ಜೈ. ಈಗಿನ 3 ರಾಜ್ಯಗಳ ಚುನಾವಣೆಯನ್ನು ತಗೊಂಡಾಗ ಹರಿಯಾಣ ಇರ್ಬೋದು, ದೆಹಲಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಛತ್ತೀಸ್ಗಢ, 1 ವರ್ಷದಿಂದ ಸಂಘಟನೆಯನ್ನು ಮೂಲ ಇಟ್ಕೊಂಡು ಸಂಘಟನೆಗೆ ಯಾರು ಅಧ್ಯಕ್ಷರಾಗಬೇಕು, ಯಾರು ಜಿಲ್ಲಾಧ್ಯಕ್ಷ ಆಗಬೇಕು, ಯಾರು ತಾಲೂಕು ಅಧ್ಯಕ್ಷ ಆಗಬೇಕು, ಯಾರು ಪದಾಧಿಕಾರಿಗಳಾಗಬೇಕು ಅಂತ ಪೂರ್ಣ ವಿಮರ್ಶೆ ಮಾಡಿ ಅವರ ಬಿಹೇವಿಯರ್ಸ್ ಚೆಕ್ ಮಾಡಿ ಏನು ಮಾಡ್ತಾನೆ, ಹಳ್ಳಿ ಹೋಗಿ ಜನರ ಸಮಸ್ಯೆಯನ್ನು ತೀರಿಸ್ತಾನ, ಸಮಯ ಕೊಡ್ತಾನ, ಮತ್ತು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾನ, ತನ್ನ ಸ್ವಂತ ಮನೆ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡ್ತಾರಾ ಅಂತ ಯೋಚನೆಯಲ್ಲಿ ಇಡೀ 3-4 ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಈ 4 ರಾಜ್ಯಗಳಲ್ಲಿ, ವಿಶೇಷವಾಗಿ ಡೆಲ್ಲಿಯಲ್ಲಿ 70 ಸೀಟ್ಗೆ 67ಗೆ ಡಿಪಾಸಿಟ್ ಹೋಯಿತು ಕಾಂಗ್ರೆಸ್ಗೆ, ಝೀರೋ ಬಂತು. ಆ ದೃಷ್ಟಿಯಲ್ಲಿ ಆ ಸಂಘಟನೆ ಹೆಂಗೆ ಮಾಡಿದ್ರಲ್ಲಿ ಬೂತ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡಿ ಅಂಥ ವ್ಯಕ್ತಿಗೆ ಚರಿಷ್ಮಾ ಇರಬೇಕು, ಮತ್ತು ಜನರಲ್ಲಿ ವಿಲನ ಆಗಬೇಕು, ಜನರ ಸಮಸ್ಯೆಗಳ ಬಗ್ಗೆ ನನ್ನ ಸ್ವಂತ ಸಮಸ್ಯೆ ಅಂತ ತಗೊಂಡಂಥ ವ್ಯಕ್ತಿಗಳನ್ನು ಹುಡುಕಿ ತಾಲೂಕು ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ಆಫೀಸ್ ಬೇರರನ್ನು ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ತಾಲೂಕು ಮುಳಬಾಗಿಲು ತಾಲೂಕಿನಲ್ಲೂ ಅಷ್ಟೇ ನಾವು 75ರಿಂದ ಎಮರ್ಜೆನ್ಸಿಯಿಂದ ಕೆಲಸ ಮಾಡ್ತೀವಿ. 80ರಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಮಾಡಿಕೊಂಡು ಹಂಗೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಘಟನಾತ್ಮಕ ಚಳುವಳಿಯಲ್ಲಿ ಮುಳಬಾಗಿಲು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಈವರೆಗೂ ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕನ್ನು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದರಲ್ಲಿ ಓಂಶಕ್ತಿ ಚಲಪತಿಯವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಇದಕ್ಕೆ ಮುಂಚೆ ವಾರದ ಹಿಂದೆ ನಮ್ಮ ರಾಜ್ಯ ನಾಯಕರು ಅಬ್ಸರ್ವರ್ಸ್ ಬಂದರು, ಶಿವಕುಮಾರು ಮತ್ತು ಅಶ್ವಥ್ ನಾರಾಯಣ ಅವರು ಬಂದರು. ಅವರು ಚರ್ಚೆ ಮಾಡಿದ್ರು, ಕಾರ್ಯಕರ್ತರು ಅಭಿಪ್ರಾಯನ ಕೊಟ್ಟರು. ಒಂದೊಂದು ತಾಲೂಕಲ್ಲಿ 3 ಜನ ಹೆಸರು, 4 ಹೆಸರು, ಗ್ರಾಮಾಂತರಕ್ಕೆ ಅಧ್ಯಕ್ಷರು, ನಗರಕ್ಕೆ ಅಧ್ಯಕ್ಷರು ಅಂತ ಹೆಸರು ತಗೊಂಡಿದ್ದಾರೆ. ಆ 3ರಲ್ಲಿ ಕಾರ್ಯಕರ್ತರ ಅಭಿಪ್ರಾಯದೊಂದಿಗೆ ಮತ್ತು ಅವರನ್ನು ಸ್ಕ್ರೂಟಿನಿ ಮಾಡಿ ಇವರೇನು ಮುಂದೆ ಕೆಲಸ ಮಾಡ್ತಾರೆ, ಇವಾಗ ಏನೇನು ಮಾಡಿದ್ದಾರೆ. ಇವಾಗ ಮೊನ್ನೆ ನಾವು ಹೋರಾಟಗಳು ಮಾಡಿದೆವು. ತಾಲೂಕಿನಲ್ಲಿ 585 ಕೆರೆಗಳನ್ನು ಸರ್ವೆ ಮಾಡಿಸ್ಬೇಕು, ಅದಕ್ಕೆ ಬೌಂಡ್ರೀಸ್ ಆಗಬೇಕು ಅಂತ 1 ವರ್ಷದಿಂದ ಹೋರಾಟ ಮಾಡಿದೆವು. ಅದರಲ್ಲಿ ಭಾಳ ಜನ ಕಾರ್ಯಕರ್ತರ ಜೊತೆಯಲ್ಲಿ ಸೇರಿಕೊಂಡ್ರು. ಆ ಕಾರ್ಯಕರ್ತರಲ್ಲಿ ಸತೀಶು ಒಬ್ಬರು. ಆಮೇಲೆ ಒಂದು ವಾರದಿಂದ ತಾಲೂಕು ತಹಸೀಲ್ದಾರ್ ಇವರು ಸರ್ವೆ ಮಾಡಿಸಿ ಬೌಂಡ್ರೀಸ್ ಹಾಕ್ತಾ ಇದ್ದಾರೆ ಎಲ್ಲ ಕಡೆ. ಪ್ರಾರಂಭದಲ್ಲಿ ಆವಣಿಯ 18 ಕೆರೆಗಳು ಎಷ್ಟೆಷ್ಟು ಒತ್ತುವರಿಯಾಗಿದೆ ಅಂತ ಇದು ಮಾಡ್ತಾಯಿದ್ದಾರೆ. ಬುಡ್ಡಪ್ಪ ಕೆರೆ ಅಂತ ಒಂದು, ಇನ್ನೊಂದು ಹೆಸರು ಮರ್ತೋದು, ಅಲ್ಲಿ 5 ಎಕರೆ ಒತ್ತುವರಿ ಅಂತ ತಗೊಂಡಿದ್ದಾರೆ. ಅಂಥ ಹೋರಾಟಗಳಲ್ಲಿ ನಾವು ಮಾಡಬೇಕು. ಜನರಿಗೆ ಯಾಕೆ ಹೋರಾಟ ಮಾಡೋದಂದರೆ ನೀರಿನ ಸಮಸ್ಯೆ ಇದೆ. ಈ ಮಳೆಗಾಲ ಇನ್ನು ಬೇಸಿಗೆ ಕಾಲ ಬರ್ತಾ ಇದೆ, ಬೋರ್ಸ್ ರೀಚಾರ್ಜ್ ಆಗಬೇಕು. ಇಂಥ ಸಮಸ್ಯೆಗಳು ತಗೊಂಡು ಯಾವ ವ್ಯಕ್ತಿ, ಯಾವ ಯುವಕ ಹೋರಾಟ ಮಾಡ್ತಾನೆ ಅಂಥವ್ರು ಕೊಡೋದು ಸೂಕ್ತ ಇದೆ. ಅದನ್ನು ರಾಜ್ಯ ಮತ್ತು ಜಿಲ್ಲೆಯವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಭ್ರಷ್ಟಾಚಾರ ವಿಪರೀತ ಆಗಿದೆ ಮುಳಬಾಗಿಲು ತಾಲೂಕಲ್ಲಿ. ಅದ್ರ ಬಗ್ಗೆ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಇವಾಗೇನು ಹಿಂದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮತ್ತು ತಾಲೂಕು ಮಟ್ಟದಲ್ಲಿ ಟಿ ವಿಗಳಿದೆ, ನಿಮ್ಮ ಟಿ ವಿ ಇರ್ಬೋದು. ಭಾಳಷ್ಟು ಜನರ ಸಮಸ್ಯೆಗಳು, ಆ ನಾಯಕರು ಏನೇನು ಹೋರಾಟ ಮಾಡ್ತಾರೆ ಅದನ್ನು ಪಬ್ಲಿಷು ಮಾಡ್ತಾಯಿದ್ದಾರೆ. ನಿಮ್ಮದು ನಮ್ಮ ಜಿಲ್ಲೆಯಲ್ಲಿ ಲೋಕಲ್ ಟಿ ವಿಗಳಲ್ಲಿ ತಮ್ಮದು ಎಷ್ಟು ಜನ ನೋಡ್ತಾ ಇದ್ದಾರೆ, ಆ ಥರ ಎಲ್ಲ ಅಬ್ಸರ್ವೇಷನ್ ಮಾಡುವುದು 4 ನಿಟ್ಟಿನಲ್ಲಿ ಚೆಕ್ ಮಾಡಿ ಅಂಥ ವ್ಯಕ್ತಿ ಯಾರು ಎಲಿಜಿಬಲ್ ಅಂತ ರಾಜ್ಯಕ್ಕೆ ಗೊತ್ತು, ಜಿಲ್ಲೆಗೆ ಗೊತ್ತು. ಆ ದೃಷ್ಟಿಯಲ್ಲಿ ಅದನ್ನು ಸೂಕ್ತವಾಗಿ ಸೆಲೆಕ್ಟ್ ಮಾಡಿ ಮುಂದೆ ಪಾರ್ಟಿಯಲ್ಲಿ MLA ಆಗಬೇಕು. ಮುಂದೆ ಬರ್ತಾವ ಜಿಲ್ಲಾ ಪಂಚಾಯಿತು ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನಲ್ಲಿ ನಾವು ಅಲಯನ್ಸ್ ಮಾಡ್ಕೊಂಡಿದ್ದೀವಿ. ನಾವು 50-50 ಅಂತ ಕೇಳ್ತೀವಿ. ಆ 50-50ಯಲ್ಲಿ ಆ ತಾಲೂಕು ಅಧ್ಯಕ್ಷರು ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೆಲ್ಲ ವಿಷಯವನ್ನು ಸಂಗ್ರಹ ಮಾಡಿ ಆ ವ್ಯಕ್ತಿಯ ವಲನ ಚಲನ ಶಕ್ತಿ ಸಮಯ ಹೆಂಗೆ ಕೊಡ್ತಾನೆ ಅಂತ
ಮತ್ತು ಜಾತಿಯ ಆಧಾರ ಮತ್ತು ಆತನ ಜನಕ್ಕೆ ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತಾವೆಲ್ಲ ನೋಡಿ ಅಂಥವ್ರಿಗೆ ಅಧ್ಯಕ್ಷರು ಮಾಡ್ತಾರೆ. ನಾನು ತಿಳಿದ ಪರವಾಗಿ ಈ ರೀತಿ ಇದೆ. ಸೊ ಅದೇ ರೀತಿ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಬಣಗ ರಾಜಕೀಯ ಇರ್ಬೋದು, ಎಲ್ಲೋ ಒಂದು ಕಡೆ ಏನಾದರೂ ಒಂದು ಕಾರ್ಯಕರ್ತನಿಗೆ, ಒಂದು BJPಯ ಸದಸ್ಯನಿಗೆ ಏನೋ ಒಂದು ತೊಂದರೆ ಆದರೆ ಅದನ್ನು ತಾನಿದ್ದೀನಿ ಅಂತ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತನಿಲ್ಲ. ಅಂತಹ ನಾಯಕನ ಕೊರತೆ ಮುಳಬಾಗಲಲ್ಲಿ ಎದ್ದು ಕಾಣ್ತದೆ. ಅದಕ್ಕೆ ನಾನು 1 ವರ್ಷದಿಂದ ನಾವು ಹೋರಾಟ ಮಾಡಿದಾಗ 80-83 ಏರಿಯಲ್ಲಿ 10-15 ಜನ ಮಾಡ್ತಾಯಿದ್ವು. ಈ ನಡುವೆ ಮೊನ್ನೆ ನಂಗಲಿಯಲ್ಲಿ ಒಂದು ಹೋರಾಟ ಮಾಡಿದ್ವು, 40-50 ಜನ. ಎಡಹಳ್ಳಿ ಬೊಮ್ಮಯ್ಯಾಚಾರಿ ಬಾಬಲಾಚಾರಿ ಅವ್ರಿಗೆ ಅವ್ರನ್ನ ಹತ್ಯೆ ಮಾಡೋ ಒಂದು ಇದು ಬಂದಿತ್ತು, ರಕ್ತ ಸುರಿತಾ ಇತ್ತು, ಮರ್ಡರ್ ಮಾಡಬೇಕು ಅಂತಂದರು. ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮೇಲೆ ಕೂತ್ಕೊಂಡು ಅವ್ರು FIR ಹಾಕಲಿಲ್ಲ ಪೊಲೀಸ್ನವರು. ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ನಮ್ಮ BJPಯ ಕಾರ್ಯಕರ್ತರ ಜೊತೆ ಹೋರಾಟ ಮಾಡಿದಾಗ SP ಬಂದು ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಆ ಥರ ಇವಾಗ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ನಾನು ಹೆಚ್ಚು ಸಮಯ ರಾಜ್ಯದ ಜವಾಬ್ದಾರಿ ಇದ್ರೂ, TV ಪ್ಯಾನಲಿಸ್ಟ್ ಆಗಿದ್ರೂ ನಮ್ಮ ಕಾರ್ಯಕರ್ತನಲ್ಲಿ ಇಷ್ಟು ದಿನ ಯಾರು ಬೆಳೆಸೋರಿರಲಿಲ್ಲ. ಇವಾಗ ನಾನು ನಮ್ಮ ತಾಲೂಕಲ್ಲಿ ಬೆಳೆಸ್ತಾ ಇದ್ದೀನಿ. ಜನರಿಗೆ ಇವಾಗ BJP ಯಾರು ಯುವಕರು ನಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೆ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ ಇವಾಗ 1 ವರ್ಷದಿಂದ. ಈಗ ಅಧ್ಯಕ್ಷರ ಆದಿ ಜವಾಬ್ದಾರಿ ಹೆಚ್ಚಿದೆ, ಅಂದರೆ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಜವಾಬ್ದಾರಿ ಹೆಚ್ಚಿದೆ. ಅದಕ್ಕೆ ಅವರು ಯಾವ ರೀತಿ ಸನ್ನದ್ಧರಾಗಿರಬೇಕು ಅಂತ. ಜನರ ಸಮಸ್ಯೆಗಳನ್ನು ನನ್ನ ಸ್ವಂತ ಸಮಸ್ಯೆ ಅಂತ ತಗೊಂಡು ಹೋರಾಟ ಮಾಡಬೇಕು. ನಿರಂತರ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ, ಅಧಿಕಾರ ಮೇಲೆ RTIಯಲ್ಲಿ ಅವರು ಏನೇನು ಮಾಡಿದ್ದಾರೆ ತಪ್ಪುಗಳು ಕಂಡುಹಿಡಿಯೋದು, ಅದನ್ನು ಎನ್ಕ್ವೈರಿಗೆ ಹಾಕೋದು, ಪೊಲೀಸರು ಏನು ಮಾಡ್ತಾಯಿದ್ದಾರೆ, ಏನೇನು ಸಮಸ್ಯೆಗಳಾಗ್ತಾಯಿದೆ. ಮೊನ್ನೆ ಒಂದು PDOಗಳದ್ದು 30 ಜನ PDOಗಳು ಕೆಲಸ ಮಾಡ್ತಾಯಿಲ್ಲ, ಇದು ಮೂಮೆಂಟ್ ರಿಜಿಸ್ಟರ್ ಇಡಬೇಕು ಅಂತ ನಾವೆಲ್ಲ BJP ಕಾರ್ಯಕರ್ತರ ಜೊತೆ ಸುಮಾರು 20-30 ಜನ ಕಾರ್ಯಕರ್ತರ ಜೊತೆ ಹೋಗಿ ಮೂಮೆಂಟ್ ರಿಜಿಸ್ಟರ್ ಇಡಬೇಕು ಅಂತ EO ಜೊತೆಯಿಂದ ಒಂದು ಸರ್ಕ್ಯುಲರ್ ಕಳಿಸಿದ್ದೀವಿ. ಅದು ನಮ್ಮ ಕಾರ್ಯಕರ್ತರಿಗೆ ತಿಳಿ ಹೇಳಿದು ಅವರಿಗೆ ಹೋರಾಟ ಮಾಡುವಂಥ ರೀತಿಯಲ್ಲಿ ಸ್ಫೂರ್ತಿಯನ್ನು ನೀಡ್ತಾ ಬರ್ತಾಯಿದ್ದೀನಿ. ಚೆನ್ನಾಗಿ ಇವಾಗ ಮುಳಬಾಗಿಲು ತಾಲೂಕು ಬಿಲ್ಡ್ ಆಗಿದೆ. ಅದರಲ್ಲಿ 3 ಜನ ಸೆಲೆಕ್ಟ್ ಆಗಿದ್ದಾರೆ ಮಾಡಬೇಕು ಅಂತ. ಆ 3 ಜನರ ಜೊತೆಗೆ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಆ 3ರಲ್ಲಿ ಯಾರೋ ಒಬ್ಬರು ಆಗ್ತಾರೆ. ಅತಿ ಹೆಚ್ಚು ಯಾರಿದ್ದಾರೆ ಅಂತ ರಾಜ್ಯ ಮತ್ತು ಜಿಲ್ಲಾ ನಾಯಕರಿಗೆ ಗೊತ್ತು. ನಾವು ವರದಿಯನ್ನು ಕೊಟ್ಟಿದ್ದೀವಿ ಯಾರು ಮಾಡ್ತಾರೆ ಏನು ಅಂತ. ಆ ದೃಷ್ಟಿಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆಯ ಅಧ್ಯಕ್ಷರು ಬರ್ತಾರೆ, ಒಳ್ಳೆಯ ಹೋರಾಟ ಆಗುತ್ತೆ. ಜನರ ಸಮಸ್ಯೆಗಳ ಬಗ್ಗೆ ತೀರಿಸೋದ್ರಲ್ಲಿ ನಾವು ನಮ್ಮ ಯುವಕರ ಜೊತೆ P ನಂಬರು ಕೋಡಿ ವಿಷಯದ ಬಗ್ಗೆ, ಖಾತಾ ಬದಲಾವಣೆ ಬಗ್ಗೆ ಏನೇನು ಸಮಸ್ಯೆಗಳಿದೆ ಅದೆಲ್ಲ ಹೋರಾಟಕ್ಕೆ ಸನ್ನದ್ಧರಾಗಿದ್ದೀವಿ. ಮತ್ತು ಕೇಂದ್ರದಿಂದ ಏನು ಪಂಚಾಯಿತಿಗಳು ಬರ್ತಾಯಿದೆ ಅದು ಸದುಪಯೋಗ ಆಗಬೇಕು ಅನ್ನೋ ಮಟ್ಟದಲ್ಲಿ ಹೋರಾಟಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ 1 ವರ್ಷ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.